ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವಾಟ್ ಅ ಬ್ರೈಟ್ ಸನ್ನಿ ಡೇ. ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲಾದರೂ ಒಂದು ಕಡೆ ಹೊರಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಪ್ಪ ಅಂತ ಫೀಲ್ ಆಯಿತು. ಅದಕ್ಕೆ ಸಡನ್ ಆಗಿ ಪ್ಲ್ಯಾನ್ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ದೆ ಸೀದಾ ಆ ಪ್ಲೇಸಿಗೆ ಹೋಯ್ತು. ಅಲ್ಲೇ ಆ ಪ್ಲೇಸಿದ ಎದುರಿಗೆ ಒಂದು ಸಣ್ಣ ಅಂಗಡಿ ಇದ್ದಿತ್ತು. ಅಲ್ಲಿ ಎಗ್ ಮ್ಯಾಗಿ ಮಾಡ್ತಿದ್ದಿದ್ರು. ಫಸ್ಟ್ ಆ ಎಗ್ ಮ್ಯಾಗಿ ತಿನ್ಕೊಂಡು ನಾವು ಬಂದಿದ್ದ ಪ್ಲೇಸ್ ವಿಸಿಟ್ ಮಾಡೋಕೆ ರೆಡಿ ಆಯಿತು. ನಾವಿವತ್ತು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಮಿರ್ಜಾನ್ ಕೋಟೆಗೆ. ನಾವು ಹೋದ ಆ್ಯಕ್ಚುಲಿ ಆಗಸ್ಟ್ 2023 ಅಂದರೆ ಮಳೆಗಾಲ ಜಸ್ಟ್ ಮುಗ್ದದಷ್ಟೇ. ಸೊ ಎಲ್ಲಿ ಕಂಡ್ರು ನಿಮ್ಮ ಗ್ರೀನರಿ ಕಾಂಗ್ ಸಿಗ್ತಿದ್ದಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು. ಈ ಪ್ಲೇಸ್ ಗೋಕರ್ಣದಿಂದ ಸುಮಾರು ಒಂದು 21 ಕಿಲೋಮೀಟ್ರ್ ದೂರದಲ್ಲಿತ್ತು. ಅಂದರೆ ಹೈವೇಯಿಂದ ಆಟೋ ಮಾಡ್ಕೊಂಬಂದರೆ ನೀವು 30 ನಿಮಿಷದಲ್ಲಿ ಬರ್ಲಾಕ, ಅಥವಾ ನಿಮ್ಮದೇ ಪ್ರೈವೇಟ್ ಗಾಡಿ ಇದ್ದರೆ ನಿಮಗೆ ಪಾರ್ಕಿಂಗ್ ಕೂಡ ಸ್ಪೇಸ್ ಒಳ್ಳೆ ಇತ್ತು. ಈ ಕೋಟೆನ ಚನ್ನಭೈರಾದೇವಿ 16ನೇ ಶತಮಾನದಲ್ಲಿ ಅಘನಾಶಿನಿ ನದಿ ದಡದಲ್ಲಿ ಕಟ್ಟೋದು. 10 ಎಕರೆಯಲ್ಲಿ ಕಟ್ಟೋದು ಈ ಕೋಟೆಗೆ 4 ದ್ವಾರ ಇತ್ತು ಆ್ಯಂಡ್ ಸುತ್ತ ಕಂಡ್ರು ಎತ್ತರದ ಗೋಡೆ ನಿಮಗೆ ಕಾಂಬಕ್ಕೆ ಸಿಕ್ಕತ್ತು. ನೀವು ಒಳಗೆ ಹೋತಿದ್ದಂಗೆ ದೊಡ್ಡ ದರ್ಬಾರ್ ಹಾಲ್ ಕೂಡ ಕಾಣ್ಲಕ್ಕೆ. ಈ ಕೋಟೆ ಸ್ವಾತಂತ್ರ್ಯ ಸಿಕ್ಕೋಕ್ಕಿಂತ ಮುಂಚೆ ಬ್ರಿಟಿಷರ ಕೈ ಕೆಳಗಿದ್ದಿತ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದ್ರ ಮೇಂಟೆನೆನ್ಸ್ ಜವಾಬ್ದಾರಿ ಹೊತ್ಕೊಂಡಿದ್ರು. ನೀವು ಒಂದು ರೌಂಡ್ ಕೋಟೆ ಎಲ್ಲ ಸುತ್ತ ಹಾಕೊಂಬಂದು ಹಾಗೆ ರೈಟ್ ಸೈಡಿಗೆ ಹೋದರೆ ನಿಮ್ಗೊಂದು ದೊಡ್ಡ ಮರ ಕಾಣಿಸುತ್ತೆ. ಆ ಮರದ ಕೆಳಗೆ ತುಂಬ ದೇವ್ರ ವಿಗ್ರಹ ಮತ್ತು ಮೂರ್ತಿ ಎಲ್ಲ ಕಾಂಬಕ್ಕೆ ಸಿಕ್ಕತ್ತೆ. ಮೋಸ್ಟ್ಲಿ ಮುಂಚೆ ಕೋಟೆಯಿಂದ ಬಂದು ಇವರಿಲ್ಲೇ ದೇವ್ರಿಗೆ ಪೂಜೆ ಮಾಡ್ತಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಸೊ ನಾವು ಹಾಗೆ ಫುಲ್ ಫೋರ್ಟ್ ಎಲ್ಲ ಒಂದು ರೌಂಡ್ ಸುತ್ತ ಹಾಕೊಂಡು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಪ್ಪ ಅಂತ ರೆಡಿ ಆಯಿತು. ನೀವೇನಾದರೂ ಗೋಕರ್ಣ ಕುಮಟಾ ಹತ್ರ ಬಂದಿದ್ರೆ ಈ ಪ್ಲೇಸ್ ವಿಸಿಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೆ. ಬಾಯ್.